ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಟೂರ್ ಹೋಗ್ತಿದ್ದೀವಿ. ಈ ವಿಡಿಯೋ ತೆಗೆದು ಸುಮಾರು ಟೈಮ್ ಆಯಿತು, ಹಾಕೋದಕ್ಕೆ ಆಗಿರಲಿಲ್ಲ. ಈಗ ನಾನು ಹಾಕ್ತಿದ್ದೀನಿ ವಿಡಿಯೋ. ಈಗ ನಾವು ಬೆಳಿಗ್ಗೆ 6 ಗಂಟೆಗೆ ಮನೆಯಿಂದ ಹೊರಟ್ವಿ. ಈ ಟೈಮಲ್ಲಿ ಮಳೆ ಏನೂ ಇರಲಿಲ್ಲ. ನೋಡಿ, ಬಸ್ ನಿಂತಿದೆ. ನಮ್ಮ ಈ ಜಾಗದ ಹೆಸರು, ಕೇರಳದಲ್ಲಿ ನಾವೀಗ ನಮ್ಮ ಮನೆ ಇರೋ ಜಾಗದ ಹೆಸರು ಪಾರಾಡ್ ಅಂತ. ಆಗ ಪಾರಾಡ್ ವೆಲ್ಫೇರ್ ರೆಸಿಡೆನ್ಸ್ ಅಸೋಸಿಯೇಷನ್, ಹಾಗೆ ಅವರೆಲ್ಲರೂ ಸೇರಿ, ನಮ್ಮ ಗ್ರೂಪ್ ಎಲ್ಲರೂ ಸೇರಿ ಟೂರು ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಚದುರಂಗ ಪಾರ ಅಂತ ಹೇಳೋ ಟೂರಿಸ್ಟ್ ಪ್ಲೇಸ್ಗೆ ನಾವು ಹೋಗೋದು ಇವತ್ತು. ಆಗ ಅಲ್ಲಿ ವಿಶೇಷ ಎಲ್ಲ ಒಂದೊಂದು ವಿಶೇಷ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ನಮ್ಮನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮಗೆ ಯಾರಾದರೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಿದ್ದೀನಿ. ಇಲ್ಲಿ ನೋಡಿ, ಇದು ಪೆರಿಯಾರ್ ಅಂತ ಹೇಳೋ ಹೊಳೆ, ಪೆರಿಯಾರ್ ಹೊಳೆ. ಇದು ನೇರ್ಯಮಂಗಲ ಅಂತ ಹೇಳೋ ಜಾಗದ ಸೇತುವೆ. ಇದು ಚಿಕ್ಕ ಸೇತುವೆ. ಒಂದು ಬಸ್ಸು ಹೋಗೋದಾದರೆ ಆ ಬಸ್ಸು ಹೋದ್ಮೇಲೆ ಬೇರೆ ಒಂದು ಬಸ್ಸಿಗೆ ಹೋಗೋಕ್ಕಾಗೋದು, ಅಷ್ಟೊಂದು ಚಿಕ್ಕ ಸೇತುವೆ. ಈಗ ನಾವು ವಾಳರ ಅಂತ ಹೇಳೋ ಜಾಗಕ್ಕೆ ತಲುಪಿದ್ವಿ. ನಾವು ಮೂನಾರ್ ಆ ರೂಟಲ್ಲಿ ಹೋಗೋದು. ಇದು ವಾಳರ ವಾಟರ್ ಫಾಲ್ಸ್. ಇದು ಮಳೆಗಾಲದಲ್ಲಿ ತುಂಬ ಫೇಮಸ್. ಸುಮಾರು ಜನರು ಈ ವಾಟರ್ ಫಾಲ್ಸ್ ನೋಡೋಕ್ಕೆ ಬರ್ತಾರೆ. ಇಲ್ಲಿ ಚಿಯಪಾರ ವಾಟರ್ ಫಾಲ್ಸ್, ಹಾಗೆಲ್ಲ ಒಂದೊಂದು ವಾಟರ್ ಫಾಲ್ಸ್ ಇದೆ. ಇದು ಮಳೆಗಾಲದಲ್ಲಿ ತುಂಬ ಫೋರ್ಸಾಗಿ ನೀರು ಹರಿಯುತ್ತೆ. ಆಗ ಅಲ್ಲಿ ಫುಲ್ ಹೀಗೆ ಮಂಜು ಥರ ರಭಸಕ್ಕೆ ರೋಡ್ ತನಕ ಹೀಗೆ ನೀರದು ಆವಿ ಥರ ಹೀಗೆ ಇರುತ್ತೆ. ನೋಡಲಿಕ್ಕೆ ತುಂಬ ಚೆಂದ ಇರುತ್ತೆ. ಅಲ್ಲಿಂದ ಅದೆಲ್ಲ ಕಳೆದು ನಾವು ಈಗ ಬ್ರೇಕ್ಫಾಸ್ಟ್ ಮಾಡೋದಕ್ಕಾಗಿ ಒಂದು ಹೋಟೆಲಲ್ಲಿ ಬಂದಿದ್ದೀವಿ ಎಲ್ಲರೂ. ಈಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಲ್ಲಿ ನಾವೆಲ್ಲರೂ ಹೋಗಿ ಒಂದೊಂದು ಐಟಮ್ ಇರುತ್ತೆ. ಅಪ್ಪಂ, ಪರೋಟ, ಹಾಗೆ ಒಂದೊಂದು ಐಟಮ್ ಇರುತ್ತೆ. ಯಾರಿಗೆ ಏನು ಬೇಕೋ ಹಾಗೆ ತಗೊಳ್ಬಹುದು. ಹಾಗೆ ಮಗ ಪರೋಟ ಮೊಟ್ಟೆ ಸಾರು ತಗೊಂಡಿದ್ದ. ನಾವು ಅಪ್ಪಂ, ಇಲ್ಲಿ ಅಪ್ಪಂ ಅಂತ ಹೇಳ್ತಾರೆ, ದೋಸೆ ಥರ ಅಪ್ಪಂ ಅಂತ ಹೇಳ್ತಾರೆ. ಅದಕ್ಕೆ ಮೊಟ್ಟೆ ಸಾರು ಹಾಕಿ ನಾನು ಹಸ್ಬೆಂಡೆಲ್ಲ ಅದು ತಗೊಂಡ್ವಿ. ತುಂಬ ಟೇಸ್ಟಾಗಿತ್ತು. ಅವರವರ ಫ್ಯಾಮಿಲಿ ಒಂದೊಂದು ಟೇಬಲಲ್ಲಿ ಕೂತಿರ್ತಾರೆ. ಈ ವಿಡಿಯೋ ನಾನು ಮಲಯಾಳ ಬ್ಲಾಗ್ಸಲ್ಲಿ ಹಾಕಿದ್ದೆ, ABC ಫ್ಯಾಮಿಲಿ ಬ್ಲಾಗ್ಸಲ್ಲಿ ಹಾಕಿದ್ದೆ ಫುಲ್ ವಿಡಿಯೋ. ಅದು ಇನ್ನೂ ಸ್ವಲ್ಪ ಲೆಂತ್ ಇದೆ. ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಗಾಡೀಲಿ ಹೋಗಿ ಈಗ ಒಂದು ಡ್ಯಾಮ್ಗೆ ತಲುಪಿದ್ವಿ. ಇದು ಕಲ್ಲಾರ್ಕುಟ್ಟಿ ಡ್ಯಾಮ್ ಅಂತೇಳಿ. ಕಲ್ಲಾರ್ಕುಟ್ಟಿ ಡ್ಯಾಮ್ ಇಲ್ಲಿಗೆ ಬಂದು ಇಳಿದು ಅದರ ಇದೆಲ್ಲ ನೋಡಿ, ಡ್ಯಾಮೆಲ್ಲ ನೋಡಿ, ಆ ಕಡೆ ಈ ಕಡೆ ಸ್ವಲ್ಪ ನಡೆದಾಡಿ ಫೋಟೋ ಎಲ್ಲ ತೆಗೆದು ಇಲ್ಲಿಂದ ಹೋಗ್ತೀವಿ. ನೋಡಿ, ಈ ಸೈಡ್ ನೀರು ಕೆಟ್ಟಿಗೆ ನಿಂತಿದೆ. ಈ ಸೈಡ್ ಫುಲ್ ಕ್ಲೋಸ್ ಆಗಿದೆ, ಅದಕ್ಕೆ ಈ ಸೈಡ್ ನೀರಿಲ್ಲ. ಕಲ್ಲೆಲ್ಲ ಹೀಗೆ ಇದೆ. ಮಳೆಗಾಲದಲ್ಲಿ ನೀರು ತುಂಬಿದ ಹಾಗೆ ಅದು ಒಂದೊಂದು ಶಟ್ರ್ ಓಪನ್ ಆಗುತ್ತೆ, ಆಗ ನೀರು ಈ ಸೈಡ್ ಹರಿದು ಹೋಗುತ್ತೆ. ಆ ಥರ. ಇದು ಕಲ್ಲಾರ್ಕುಟ್ಟಿ ಡ್ಯಾಮ್ ಅಂತೇಳಿ. ಆ ಕಡೆ ಇನ್ನೂ ಇರೋ ವಿಡಿಯೋ ತುಂಬ ಚೆಂದ ಇದೆ. ಪರಿಸರವು, ಸೀನರಿ ಎಲ್ಲ ತುಂಬ ಚೆಂದ ಇದೆ. ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ನೀರು ತುಂಬ ಇರುವಾಗ, ಮಳೆಗಾಲದಲ್ಲಿ ನೀರು ಸ್ವಲ್ಪ ಶಟ್ರೆಲ್ಲ ಓಪನ್ ಮಾಡಿ ಬಿಡ್ತಾರೆ. ಆಗ ತುಂಬ ಚೆಂದ ಇರುತ್ತೆ. ಇಲ್ಲಿ ಪರಿಸರ ಎಲ್ಲ ನೋಡೋದಕ್ಕೆ ತುಂಬ ಚೆಂದ ಇರುತ್ತೆ. ಈಗ ನೋಡಿ, ಈ ಸೈಡ್ ಈ ಥರ ಇದೆ. ಕಲ್ಲುಗಳು ಎಲ್ಲ ಹೀಗೆ ಡ್ರೈ ಆಗಿ ನೀರಿಲ್ಲದೆ ಹೀಗೆ ಇದೆ. ಈ ಸೈಡಲ್ಲಿ ಟೂರಿಸ್ಟಿಗೆ ಬರೋರು ಎಲ್ಲರೂ ಕುಪ್ಪಿ ಎಲ್ಲ, ನೀರು ಕುಡಿಲಿಕ್ಕೆ ಕುಪ್ಪಿ ಎಲ್ಲ ತಂದವರು ಆ ಡ್ಯಾಮ್ ನೀರಿಗೆ ಹಾಕಿ ತುಂಬ ಗಲೀಜು ಮಾಡ್ತಾರೆ ಟೂರು ಬಂದವರು. ಅದೆಲ್ಲ ಮಾಡದೇ ಇದ್ದರೆ, ನಮ್ಮ ಈ ಪರಿಸರ ಎಲ್ಲ ನಾವೇ ನೀಟಾಗಿ ಇಡದಿದ್ದರೆ ಚೆನ್ನಾಗಿರಲ್ವಾ? ಅದಕ್ಕೆ ನೋಡಿ, ನಾನು ಈಗ ತೋರಿಸ್ಕೊಡ್ತೀನಿ. ತುಂಬ ಜನರು ಬಂದು ಈ ಥರ ವೇಸ್ಟ್ ಎಲ್ಲ ಹಾಕಿ ಹೋಗಿದ್ದಾರೆ. ಈ ಥರ ಎಲ್ಲ ಮಾಡಬಾರ್ದು. ನಮ್ಮ ಪರಿಸರ ನಾವೇ ಹಾಳು ಮಾಡ್ಕೋಬಾರ್ದು. ಹೊರ ದೇಶದಲ್ಲೆಲ್ಲ ಎಷ್ಟು ಚೆನ್ನಾಗಿ ಅವರ ಆ ದೇಶ ಅವರು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಒಂದೊಂದು ವಿಡಿಯೋ ನೋಡಿದ್ರೇ ನಮಗೆ ಖುಷಿ ಆಗುತ್ತೆ. ಇಲ್ಲೆಲ್ಲ ಈ ಥರ ಎಲ್ಲ ಮಾಡಿದರೆ ಒಂಥರ ಒಬ್ಬೊಬ್ಬರು ಏನೂ ನೋಡಲ್ಲ.
ಅದೆಲ್ಲ ನೋಡಿ ಆದಮೇಲೆ ಕಲ್ಲರಗುಟ್ಟಿ ಡ್ಯಾಮ್ ನೋಡಿ ಆದಮೇಲೆ ನಾವು ಬಸ್ಸಲ್ಲಿ ಹಾಡು ಡ್ಯಾನ್ಸು ಎಲ್ಲ ಮಾಡಿಕೊಂಡು ಪುನಃ ನಾವು ಆ ಕಡೆನೇ ಹೋದ್ವಿ. ಈಗ ಈ ಕಾಣ್ತಿರೋದು ದೂರದಲ್ಲಿ ಕಾಣ್ತಿರೋದು ಪೊನ್ಮುಡಿ ಡ್ಯಾಮ್ ಅಂತ ಹೇಳ್ತಾರೆ. ಈ ಡ್ಯಾಮ್ ಪರಿಸರ ಎಲ್ಲ ತುಂಬ ನೀಟಾಗಿ ಸ್ವಚ್ಛವಾಗಿ ನೋಡ್ಕೊಂಡಿದ್ದಾರೆ, ಅಷ್ಟು ಚಂದ ಇದೆ. ಇಲ್ಲಿ ಡ್ಯಾಮ್ದು ಆ ಕಡೆ ಈ ಕಡೆ ಒಂದೊಂದು ಗಿಡಗಳು ಕಾಣೋದಕ್ಕೆ ಒಂಥರ ಚಂದ. ನಾನು ತೋರಿಸ್ಕೊಡ್ತೀನಿ ನೋಡಿ. ಈಗ ನೀರು ಬಿಟ್ಟಿಲ್ಲ ಈ ಸೈಡ್. ನೀರು ಬಿಡುವಾಗ ಶಟ್ರ್ ಓಪನ್ ಆಗುವಾಗ ತುಂಬ ನೀರು ಹರಿತಾ ಇರುತ್ತೆ ಈ ಜಾಗದಲ್ಲಿ, ಈ ಸೈಡ್. ನಾನು ಆ ಕಡೆ ಹೋದ್ಮೇಲೆ ತೋರಿಸ್ಕೊಡ್ತೀನಿ. ಈಗ ಬಸ್ಸಲ್ಲಿ ಹೋಗ್ತಿದ್ದೀವಿ ನಾವು ಮೆಲ್ಲೆ. ನೋಡಿ ಡ್ಯಾಮ್, ದೊಡ್ಡ ಡ್ಯಾಮ್ ಇದು. ನಾವು KSRTC ಬಸ್, ವಿನೋದ ಯಾತ್ರಾ ಅಂತೇಳಿ ಕೇರಳದಲ್ಲಿ ಟೂರಿಸ್ಟ್ ಬಸ್ KSRTCಲಿ ಹೋಗ್ತಾರೆ. ಹಾಗೆ ಆ ಬಸ್ಸಲ್ಲಿ ನಾವು ಎಲ್ಲರೂ ಬುಕ್ ಮಾಡಿ ಬಂದಿದ್ದು. ಈಗ ಡ್ಯಾಮ್ ಈ ಕಡೆ ನಮ್ಮನ್ನೆಲ್ಲ ಇಳಿಸಿ ಗಾಡಿ ಆ ಕಡೆ ಸೇತುವೆಯಲ್ಲಿ ಆ ಕಡೆ ಹೋಗುತ್ತೆ ಗಾಡಿ, ಬಸ್ಸು ಆ ಕಡೆ ಹೋಗುತ್ತೆ. ಅಲ್ಲಿಂದ ನಾವು ನೋಡಿಕೊಂಡೇ ಇಲ್ಲಿಂದ ನಡೆದು ಆ ಕಡೆಗೆ ಹೋಗಬೇಕು. ನನ್ನ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ. ಸುಮಾರು ಟೈಮ್ ಆಯಿತು ಕನ್ನಡ ಮಾತಾಡಿ, ಅದಕ್ಕೆ ಸ್ವಲ್ಪ ಮರ್ತೋಗಿದೆ. ಅದಕ್ಕೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಇಲ್ಲಿ ಬಸ್ಸು ನಿಲ್ಲಿಸಿ ನಮ್ಮನ್ನೆಲ್ಲ ಇಳಿಸ್ತಾರೆ ಇಲ್ಲಿ. ಅಲ್ಲಿಂದ ನಾವು ಆ ಪರಿಸರ ಆ ಜಾಗ ಎಲ್ಲ ನೋಡಿಕೊಂಡು ಹೋಗ್ತೀವಿ. ನೋಡಿ ಬ್ಯಾಕ್ಗ್ರೌಂಡ್ ದೊಡ್ಡ ಕಲ್ಲು, ಪಾರೆ ಅಂತ ಹೇಳ್ತಾರೆ, ದೊಡ್ಡ ಕಲ್ಲು ಇದು, ಫುಲ್ಲು ದೊಡ್ಡದು. ನೋಡಿ ಬಸ್ ಇಳಿದು ಎಲ್ಲರೂ ಹ್ಯಾಪಿಯಾಗಿ ಈ ಥರ ನೋಡೋದಕ್ಕೆ ಬರ್ತಾ ಇದ್ದಾರೆ ಈ ಕಡೆಗೆ. ಎಲ್ಲರೂ ಮಲಯಾಳಂ ಮಾತಾಡೋದ್ರಿಂದ ನಾನು ಮ್ಯೂಟ್ ಮಾಡಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸುಮಾರು ಜನರು ಇದ್ದರು ನಮ್ಮ ಜೊತೆ. ನಮ್ಮ ಒಂದು ಆ ಪ್ರದೇಶದಲ್ಲಿ ನಮ್ಮ ಮನೆ ಇರೋ ಆ ಜಾಗದಲ್ಲಿ ಎಲ್ಲರೂ ಇರೋರೇ ಇವರೆಲ್ಲರೂ. ಇದುವರೆಗೂ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸಪೋರ್ಟ್ ಮಾಡಿ. ಇಲ್ಲಿ ಇಳಿದು ಒಂದೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ಪೊನ್ಮುಡಿ ಡ್ಯಾಮ್ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಸುಮಾರು ಫೋಟೋ ಎಲ್ಲ ತೆಗೆದ್ವಿ. ಬ್ಯಾಕ್ಗ್ರೌಂಡ್ ತುಂಬ ಚೆಂದ ಇತ್ತು. ಅಲ್ಲಿಂದ ಶಾರ್ಟ್ ನಾನು ಇದ್ರ ಸುಮಾರು ಶಾರ್ಟ್ ತೆಗೆದಿದ್ದೀನಿ ಆ ಡ್ಯಾಮ್ದು ಆ ಕಡೆ ಇರೋದೆಲ್ಲ. ಅದು ನಾನು ಒಂದೊಂದು ವೀಡಿಯೋದಲ್ಲೇ ಹಾಕ್ತೀನಿ. ನೋಡಿ ಬಸ್ಸಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲೊಂದು ದೊಡ್ಡ ಪಾರ್ಕ್ ಇದೆ ಮಕ್ಕಳಿಗೆ. ಮೇಲ್ಗಡೆಯಿಂದ ನೋಡಿದರೆ ಈ ಥರ ಕಾಣುತ್ತೆ. ಇಲ್ಲಿ ಹೂ ಗಿಡ ಎಲ್ಲ ನಟ್ಟು ತುಂಬ ಚೆನ್ನಾಗಿ ಪರಿಸರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಹೂ ಗಿಡದಲ್ಲಿ ಹೂ ತುಂಬ ಅರಳುತ್ತೆ, ತುಂಬ ಹೂ ಇರುತ್ತೆ. ಇಲ್ಲಿ ಈ ಜಾಗದಲ್ಲಿ ಪೊನ್ಮುಡಿ ಡ್ಯಾಮ್ ಹತ್ರ ಒಂದು ಪಾರ್ಕ್ ಇದೆ. ಅಲ್ಲಿ ಒಂದು ಕುದುರೆ ಒಂಟೆ ಎಲ್ಲ ಇತ್ತು, ಅದರ ಸವಾರಿ ಇರುತ್ತೆ. ಕುದುರೆಯಲ್ಲಿ ಹೋಗೋದಕ್ಕೆ ಒಬ್ಬರಿಗೆ 100 ರೂಪಾಯಿ, 100-150 ಹಾಗೆ ಇತ್ತು. ಒಂಟೆ ಮೇಲೆ ಹೋಗೋದಾದರೆ 300 ರೂಪಾಯಿ ಅಂತ ಹೇಳಿದರು. ಅದಕ್ಕೆ ಒಂಟೆ ಮೇಲೆ ಏನು ಹತ್ತಿಲ್ಲ, ಅದರ ಶಾರ್ಟೆಲ್ಲ ತೆಗೆದಿದ್ದೀನಿ. ಇಲ್ಲಿ ಸುಮಾರು ಮಕ್ಕಳು ಎಂಜಾಯ್ ಮಾಡಿದರು. ನೋಡಿ ಇಲ್ಲಿ ನೀರಲ್ಲಿ ಬೆನ್ಸನ್ ಕ್ರಿಸ್ಟಿಯಾ ಇಬ್ಬರು ಆಟ ಆಡ್ತಿದ್ದಾರೆ. ಸುಮಾರು ಹೊತ್ತು ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆಂದ ಇತ್ತು. ಮಕ್ಕಳಿಗೆ ಇಷ್ಟ ಬರೋ ಥರ ಆಟ ಆಡ್ಬೋದು. ಆ ಥರ ಸುಮಾರು ಮಕ್ಕಳಿಗೆ ಆಟ ಆಡೋದಕ್ಕೆ ಸುಮಾರು ಇದಿದೆ. ಬೆನ್ಸನ್ ಆ ಕಡೆ ಈ ಕಡೆ ಎಲ್ಲ ಗಾಡಿ ಎಲ್ಲ ಚೇಂಜ್ ಮಾಡಿ ನೋಡ್ತಾ ಇದ್ದ. ಅವನಿಗೆ ಈ ಥರ ಆಟ ಎಲ್ಲ ತುಂಬ ಇಷ್ಟ, ಮಕ್ಕಳ ಜೊತೆ ಆಡೋದು ಆ ಥರ ಎಲ್ಲ ತುಂಬ ಇಷ್ಟ. ನಾನು ತುಂಬ ಟೂರು ಹೋಗಿದ್ದು ಸ್ಟಿಚಿಂಗ್ದು ಎಲ್ಲ ವೀಡಿಯೋ ನಮ್ಮ ಬ್ಲಾಗಲ್ಲಿ ಹಾಕಿದ್ದೀನಿ. ನೋಡದೇ ಇರೋರು ಪ್ಲೀಸ್ ನೋಡಿ. ಸ್ಟಿಚಿಂಗ್ ಎಲ್ಲ ಇಷ್ಟ ಇರೋರು ಅದೆಲ್ಲ ನೋಡಿ. ಇಲ್ಲಿ ಸುಮಾರು ಹೊತ್ತು ಇವರು ಆಟ ಆಡಿದರು. ಅಲ್ಲಿವರೆಗೂ ನಾನು ಆ ಪರಿಸರ ಎಲ್ಲ ನೋಡಿ, ಅಲ್ಲಿ ಹೂ ಗಿಡ ಎಲ್ಲ ನಟ್ಟು ಒಳ್ಳೆ ಗಾರ್ಡನ್ ಇತ್ತು, ಒಳ್ಳೆ ಹೂ ಗಿಡಗಳು ಇತ್ತು. ಅದರ ವೀಡಿಯೋ ತೆಗೆದಿದ್ದೆ, ಆದರೆ ಅದು ಲೆಂತ್ ಜಾಸ್ತಿ ಆಗುತ್ತೆ ಅಂತೇಳಿ ಅದರದ್ದು ವೀಡಿಯೋ ಸುಮಾರು ಹಾಕಲಿಲ್ಲ ವೀಡಿಯೋ. ಅಲ್ಲಿಂದ ಅದರ ಆಟ ಆಯಿತು, ಅದರಲ್ಲಿ ಆ ಗಾಡಿಯಲ್ಲಿ ಆಟ ಆಯಿತು. ಈಗ ಇದ್ರ ಮೇಲೆ ಹತ್ತಲಿಕ್ಕೆ ಹೊರಟಿದ್ದಾನೆ. ಈಗ ಮಕ್ಕಳು ಎಲ್ಲರೂ ಸೇರಿ ಇದರಲ್ಲಿ ಹತ್ತಾರೆ. ಈಗ ಸುಮಾರು ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳಿಗೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಸುಮಾರು ಹೊತ್ತು ಇಲ್ಲೇ ನಾವು ಆಟ ಆಡ್ತಾ ಇದ್ವಿ. ಬೆನ್ಸನ್ ಫಸ್ಟ್ ಹತ್ತದ, ಅಲ್ಲಿಂದ ಮಕ್ಕಳೆಲ್ಲರೂ ಹತ್ತಲಿಕ್ಕೆ ಶುರು ಮಾಡಿದರು ಅದ್ರ ಮೇಲೆ. ಅಲ್ಲಿಂದ ಸುಮಾರು ಹೊತ್ತು ಅಲ್ಲಿ ಆಟ ಆಡ್ತಾ ಇದ್ದರು.
ಅವಳಿಗೆ ಈಗ ಮಗಳಿಗೆ ಅದ್ರ ಮೇಲಿಂದ ಇಳಿಲಿಕ್ಕೂ ಆಗಲ್ಲ, ಅದರಲ್ಲಿ ಆಟ ಆಡಲಿಕ್ಕೂ ಆಗಲ್ಲ, ಆ ಥರ ಆಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ, ನಗಡಿ ನಗಡಿ ಸಾಕಾಯಿತು. ಇಲ್ಲಿ ಅದಾದಮೇಲೆ ಆ ಗಾಡಿಯಿಂದ ಬಂದು ಇವಳು ಇದರಲ್ಲಿಯೂ ಹತ್ತಿ ಆಟ ಆಡ್ತಿದ್ದಾಳೆ. ಅಲ್ಲಿಂದ ಉಯ್ಯಾಲೆ ಎಲ್ಲ ಇತ್ತು, ನಾನು ಸ್ವಲ್ಪ ಉಯ್ಯಾಲೆಲ್ಲ ಆಡಿದೆ. ಈಗ ಹೋಗಲಿಕ್ಕೆ ಟೈಮ್ ಆಯಿತು ಅಂತೇಳಿ ಎಲ್ಲರೂ ಬಸ್ಸಿಗೆ ಹತ್ತಿದ್ವಿ. ನೋಡಿ ಆ ಪೊನ್ಮುಡಿ ಡ್ಯಾಮ್, ಆ ಡ್ಯಾಮ್ದು ನೀರು, ಹೊಳೆ ನೀರು ಇಲ್ಲೆಲ್ಲ ಕಾಣ್ತಿರೋದು ಆ ಡ್ಯಾಮ್ದು ಹೊಳೆ ನೀರಿದು. ಈ ನೀರು ಹೊಳೆ ನೋಡೋದಕ್ಕಾಗಿ ಸ್ವಲ್ಪ ದೂರ ಈ ಕಡೆ ಬಂದ್ವಿ. ಈ ಕಡೆ ಬಂದು ಅಲ್ಲಿ ಇಳಿದು ಆ ಜಾಗ ಎಲ್ಲ ನೋಡಿ ಸುಮಾರು ಫೋಟೋ ಎಲ್ಲ ತೆಗೆದು ವೀಡಿಯೋಸ್ ಎಲ್ಲ ಮಾಡಿ ಇಲ್ಲಿಂದ ಹೊರಟ್ವಿ. ನೋಡಿ ಒಂದು ಶೇಪಲ್ಲಿ ಹೊಳೆ ಹರಿತಾ ಇದೆ. ಈ ಜಾಗದಲ್ಲಿ ಮಂಜು ಎಲ್ಲ ಇರುವಾಗ, ಮಂಜು ಬೀಳೋ ಟೈಮಲ್ಲೆಲ್ಲ ಈ ಜಾಗ, ಈ ಪರಿಸರ ನೋಡಿದರೆ ತುಂಬ ಚೆಂದ ಕಾಣುತ್ತೆ. ನೋಡಿ ಇಲ್ಲಿ ಇಳಿದು ನಾವು ಈ ಥರ ಎಲ್ಲ ನೋಡಿದ್ವಿ. ಅಲ್ಲಿ ಹಂದಿ ಎಲ್ಲ ಇಳಿಯೋ ಜಾಗ ಇತ್ತು, ಕಾಡಂದಿ, ಯಾವ ಹಂದಿ ಅಂತ ಗೊತ್ತಿಲ್ಲ, ಸಾಕಂದಿ ಅಂತ ಗೊತ್ತಿಲ್ಲ, ಕಾಡಂದಿ ಅಂತ ಗೊತ್ತಿಲ್ಲ, ಏನೋ ಒಂದು ಹಂದಿ ಇಳಿದ ಜಾಗ ಎಲ್ಲ ಇತ್ತು. ಅಲ್ಲಿ ಎಲ್ಲರೂ ಮಾತಾಡ್ಕೊಳ್ತಿದ್ರು, ಅದಕ್ಕೆ ನಾನು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನೋಡಿ ಆ ಹೊಳೆ ಇದು ಪೊನ್ಮುಡಿ ಡ್ಯಾಮ್ ಹೊಳೆ ನೀರಿದು. ಇಲ್ಲಿ ಸುಮಾರು ಹೊತ್ತು ನಾವು ಇಲ್ಲಿಯೂ ಫೋಟೋಸ್ ಎಲ್ಲ ತೆಗೆದು ಇಲ್ಲಿಂದ ಹೋಗ್ತೀವಿ. ನೋಡಿ ಇಷ್ಟು ಜನರು ಇದ್ವಿ ನಾವು ಬಸ್ಸಲ್ಲಿ, ಗ್ರೂಪಲ್ಲಿ. ಅದಾದಮೇಲೆ ಅಲ್ಲಿಂದ ಹೊರಟ್ವಿ. ನೋಡಿ ಇಲ್ಲೊಂದು ಚರ್ಚ್ ಇದೆ, ಎಷ್ಟು ಚೆಂದ ಇದೆ ಅಲ್ವಾ ಅದರ ಡಿಸೈನ್. ಅದಕ್ಕೆ ಒಂದು ವಿಡಿಯೋ ತೆಗೆದೆ. ಅಲ್ಲಿಂದ ಬಸ್ಸಲ್ಲಿ ಹೋಗ್ತಿದ್ದೀವಿ ನಾವು. ಹೋಗೋದು ಇದು ಚದುರಂಗ ಪಾರ ಅಂತ ಹೇಳೋ ಜಾಗಕ್ಕೆ. ಅಲ್ಲಿಗೆ ಹೋಗೋ ಜಾಗದಲ್ಲೆಲ್ಲ ಒಂದೊಂದು ಡ್ಯಾಮ್ ಈ ಥರ ಇರುತ್ತೆ ಅಲ್ವಾ, ಅಲ್ಲೆಲ್ಲ ಇಳಿದು ಆ ಜಾಗ ಎಲ್ಲ ನೋಡಿ ಎಂಜಾಯ್ ಮಾಡಿ ಹೀಗೆ ಹೋಗ್ತಾ ಇದ್ವಿ ಚದುರಂಗ ಪಾರೆಗೆ. ಇದು ಏಲಕ್ಕಿ ತೋಟ, ಇದು ಏಲಕ್ಕಿ ತೋಟ ರೋಡ್ ಸೈಡಲ್ಲಿ ಇತ್ತು. ಏಲಕ್ಕಿ ತುಂಬ ಇತ್ತು. ಈಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಊಟಕ್ಕೆ ಇಲ್ಲೊಂದು ಹೋಟೆಲಲ್ಲಿ ಊಟಕ್ಕೆ ರೆಡಿ ಮಾಡಿದ್ರು. ಈಗ ನಾವು ಹೋಟೆಲಲ್ಲಿ ಊಟಕ್ಕೆ ಅಂತ ಇಳಿದಿದ್ದೀವಿ. ನೋಡಿ ಎಷ್ಟು ಸಾರಿದೆ, ಮೀನು ಫ್ರೈ ಎಲ್ಲ ಇತ್ತು, ಅನ್ನ ಎಲ್ಲ ಇತ್ತು. ತುಂಬ ಟೇಸ್ಟಾಗಿತ್ತು, ಸಾರುಗಳೆಲ್ಲ ತುಂಬ ಟೇಸ್ಟಾಗಿತ್ತು. ಅಲ್ಲಿಂದ ನಾವು ನೆಟ್ಟಗೆ ಹೋಗಿ ಚದುರಂಗ ಪಾರ ಇಲ್ಲಿ ತಲುಪಿದ್ವಿ. ಊಟ ಆದಮೇಲೆ ನೆಟ್ಟಗೆ ಹೋಗಿದೆ. ಇಲ್ಲಿ ಜೀಪ್ ಟ್ರಕ್ಕಿಂಗ್ ಇತ್ತು, ಅಲ್ಲಿಂದ ಜೀಪಲ್ಲಿ ಹೋಗಬೇಕು. ಜೀಪಲ್ಲಿ ಜೀಪ್ ಮಾತ್ರ ಹೋಗೋದು ಆ ರೋಡಲ್ಲಿ, ಬೇರೆ ವೆಹಿಕಲ್ ಎಲ್ಲ ಹೋಗಲಿಕ್ಕೆ ಆಗಲ್ಲ, ಆ ಥರ ರೋಡ್ ಅದು. ಈಗ ನಾವು ಜೀಪಲ್ಲಿ ಸ್ವಲ್ಪ ದೂರ ಹೋಗಬೇಕು. ಈಗ ಎಲ್ಲರೂ ಬಸ್ ಇಳಿದು ಒಬ್ಬೊಬ್ಬರು 5 ಜನರು ಒಂದೊಂದು ಜೀಪಲ್ಲಿ, 5 ಜನರು ಹತ್ತಿ ಕೂರ್ಲಿಕ್ಕೆ ಅಂತೇಳಿ ಸುಮಾರು ಜೀಪ್ ಇತ್ತು. ಅಲ್ಲಿ ಸ್ವಲ್ಪ ಜನರು ಒಂದೊಂದು ಜೀಪಲ್ಲಿ ಹೀಗೆ ಹತ್ತಿ ಕೂತಿದ್ವಿ. ನೋಡಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಗಾಡಿ ಸೆಲೆಕ್ಟ್ ಮಾಡ್ತಿದ್ದಾರೆ. ಆ ಜೀಪಲ್ಲಿ ಹೋಗೋದಕ್ಕೆ ತುಂಬ ಚೆಂದ ಇತ್ತು. ಹಾಡೆಲ್ಲ ಹಾಕಿ ಈ ಟ್ರೆಕ್ಕಿಂಗ್ ಹೋಗೋದಕ್ಕೆ ತುಂಬ ಚೆಂದ ಇತ್ತು. ಅದು ಹಾಡು ಹಾಕಿದರೆ ಕಾಪಿರೈಟ್ ಸಿಗುತ್ತೆ ಅಂತೇಳಿ ನಾನು ಹಾಡು ಹಾಕಲಿಲ್ಲ, ಇಲ್ಲಾಂದರೆ ಆ ಹಾಡು ಲೈವಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು ಈ ವಿಡಿಯೋ ನೋಡೋದಕ್ಕೆ. ನೋಡಿ ಒಂದೊಂದು ಗಾಡಿ ಹೊರಗೆ ಬ್ಯಾಕಲ್ಲಿಗೆ ಬರ್ತಾ ಇದೆ. ಎಲ್ಲರೂ ಆ ಚದುರಂಗ ಪಾರ ಆ ಜಾಗಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಕಾಟಾಡಿ ಯಂತ್ರ, ವಿಂಡ್ ವಿಲ್ ಅದೆಲ್ಲ ತುಂಬ ಇರುತ್ತೆ, ದೊಡ್ಡದು ಆ ಜಾಗದಲ್ಲಿ ತುಂಬ ಇದೆ. ನೋಡಿ ಈಗ ಒಂದು ದೊಡ್ಡ ಜಾಗಕ್ಕೆ ಬಂದು ತಲುಪಿದ್ದೀವಿ. ತುಂಬ ಹುಡಿ ಇತ್ತು. ಮಾಸ್ಕ್ ಗೊತ್ತಿರೋರು ಎಲ್ಲರೂ ಮಾಸ್ಕ್ ತಗೊಬರ್ತಾರೆ. ನೀವು ಕೇರಳಕ್ಕೆ ಬರೋದಾದರೆ ಈ ಚದುರಂಗ ಪಾರ ಅಂತ ಹೇಳೋ ಜಾಗಕ್ಕೆ ಟ್ರಿಪ್ ಹೋಗಿ, ತುಂಬ ಚೆಂದ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೋಡಿ ಅಲ್ಲಿ ದೂರದಲ್ಲಿ ಎಲ್ಲ ವಿಂಡ್ ವಿಲ್ ತಿರುಗ್ತಾ ಇದೆ, ಆ ಜಾಗಕ್ಕೂ ಹೋಗ್ತೀವಿ. ಇದರ ಹಿಂದೆ ನಾನು ಬಾಕಿ ಇರೋ ವಿಡಿಯೋ ಹಾಕ್ತೀನಿ, ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ ಈ ಥರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಅಲ್ಲಿ ಗಾಡಿ ನಿಲ್ಲಿಸಿ ಆ ಪರಿಸರ ಆ ಜಾಗ ಎಲ್ಲ ನಮಗೆ ಸುಮಾರು ಹೊತ್ತು ನಿಂತು ನೋಡ್ಬೋದು. ಆ ಥರ ನಾವು ಜೀಪಲ್ಲಿ ಹೋಗ್ತಿದ್ವಿ. ತುಂಬ ಇದಿತ್ತು, ಹುಡಿ ಮಣ್ಣು, ರೋಡು ನೋಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಹುಡಿ ಇರುತ್ತೆ. ಅಲ್ಲಿಂದ ಹೋಗಿ ಹೀಗೆ ಅಲ್ಲಿ ಇಳಿಸಿ ಸ್ವಲ್ಪ ಹೊತ್ತು ಅಲ್ಲಿ ಎಂಜಾಯ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೆಗೆದು ಅಲ್ಲಿಂದ ಪುನಃ ಈ ಜೀಪಲ್ಲಿ ರಿಟರ್ನ್ ಹೋಗಬೇಕು.
ಆ ಥರ ಈಗ ಈ ಜಾಗದಲ್ಲಿ ಇಳಿಸಿದ್ದಾರೆ. ಇಲ್ಲಿ ನಾವು ಎರಡನೇ ಜಾಗಕ್ಕೆ ಹೋಗೋ ಚದುರಂಗ ಪಾರ್ಕ್ ಬೇರೆ ಜಾಗಕ್ಕೆ ಹೋಗ್ತೀವಿ. ಅದರ ವಿಡಿಯೋ ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆಗ ನಾವು ಇಲ್ಲಿ ಇಳಿದ್ವಿ. ತುಂಬ ಚೆಂದ ಇತ್ತು. ಇಲ್ಲಿ ಒಂದು ವಾಸನೆ ಅಂದರೆ ನಾವು ಗದ್ದೆ ಕೆಲಸ ಟೈಮಲ್ಲಿ ಆ ಹುಲ್ಲು ಅದರದ್ದೆಲ್ಲ ವಾಸನೆ ಇರುತ್ತೆ ಅಲ್ವಾ. ಗದ್ದೆ ಕೆಲಸ ಆ ಗದ್ದೆಯಲ್ಲಿ ಒಂದು ಸ್ಮೆಲ್ ಇರುತ್ತೆ ಅಲ್ವಾ, ಅದೇ ಸ್ಮೆಲ್ಲಿತ್ತು. ಈ ಹುಲ್ಲೆಲ್ಲ ಒಂಥರ ಅದೇ ಸ್ಮೆಲ್ಲಿತ್ತು. ನನಗೆ ಹಳೇ ಕಾಲದ್ದು ನಾವು ಸ್ಕೂಲಿಗೆ ಹೋಗ್ತಿದ್ದಾಗ ಇರೋ ಆ ನೆನಪೆಲ್ಲ ಆಯಿತು. ನನಗೆ ತುಂಬ ಇಷ್ಟ ಆಯಿತು ನನಗೆ ಈ ಜಾಗ. ಈ ಟೂರ್ ಬಂದಿದ್ದು ತುಂಬ ಇಷ್ಟ ಆಯಿತು. ಇಲ್ಲಿಂದ ನೋಡಿದರೆ ತಮಿಳ್ನಾಡೆಲ್ಲ ಕಾಣುತ್ತೆ ನೋಡಿ. ಆ ದೂರದಲ್ಲಿ ಕಾಣ್ತಿರೋದು ಫುಲ್ ತಮಿಳ್ನಾಡದು. ಅರ್ಧ ಕೇರಳ ಅರ್ಧ ತಮಿಳ್ನಾಡು ಹಾಗೆ ಕಾಣುತ್ತೆ. ಮಳೆ ಬಂದರೆ ಬಿಸಿಲು ಬಂದರೆ ಎಲ್ಲ ತುಂಬ ಕಾಣುತ್ತೆ ನಮಗೆ. ಒಂದೊಂದು ಸೈಡಲ್ಲಿ ಒಂದೊಂದು ಭಾಗದಲ್ಲಿ ಮಳೆ ಬರೋದು ಮತ್ತು ಬಿಸಿಲು ಆ ಥರ ಒಂದೊಂದು ಭಾಗದಲ್ಲಿ ಇರೋದು ನಮಗೆ ಕಾಣುತ್ತೆ. ಇಲ್ಲಿಂದ ನೋಡಿದರೆ ತುಂಬ ಡೇಂಜರ್. ಮಕ್ಕಳನ್ನೆಲ್ಲ ಕರ್ಕೊಬರುವಾಗ ಹುಷಾರಾಗಿ ಕರ್ಕೊಬರ್ಬೇಕು. ಇಲ್ಲಿಗೆ ತುಂಬ ಡೇಂಜರ್. ಕಾಲು ಒಂದು ಸಲ ಸ್ಕಿಪ್ ಆದರೆ ಹೋಯ್ತು, ಕೆಳಗೆ ಇರ್ತೀವಿ ನಾವು. ಅಷ್ಟೊಂದು ಡೇಂಜರ್ ಜಾಗ. ಮತ್ತು ಆ ಹುಲ್ಲಿಗೆ ನಾವು ಮೆಟ್ತೀವಲ್ವ, ಹುಲ್ಲು ತುಂಬ ಜಾರುತ್ತೆ. ನಮ್ಮ ಸ್ಲಿಪ್ಪರೆಲ್ಲ ಫ್ಯಾನ್ಸಿ ಸ್ಲಿಪ್ಪರೆಲ್ಲ ಆಗಿದ್ರು ತುಂಬ ಜಾರುತ್ತೆ. ವೆರಿ ಡೇಂಜರ್ ಜಾಗ ಇದು. ಬರುವಾಗ ಚಿಕ್ಕ ಮಕ್ಕಳನ್ನ ಯಾರು ಬರಬೇಡಿ ಈ ಜಾಗಕ್ಕೆ. ತುಂಬ ಡೇಂಜರ್ ಇರುತ್ತೆ. ಅಲ್ಲಿ ಹೋಗಿ ಕೆಳಗೆ ಅಂತ ನೋಡ್ಬೋದು. ನಮಗೆ ಜಾಗ ಎಷ್ಟು ಆಳ ಇದೆ ಅಂದರೆ ತುಂಬ ಆಳ ಇದೆ. ಒಂದೊಂದು ನ್ಯೂಸಲ್ಲಿ ನೋಡಿದರೆ ನಮಗೆ ಹೆದರಿಕೆ ಆಗುತ್ತೆ. ನಾವು ವೀಡಿಯೋ ತೆಗಿಬೇಕು ಅಂತೇಳಿ ನಾವು ತುದಿಗೆ ಹೋಗಿ ಎಲ್ಲ ವೀಡಿಯೋ ತೆಗಿತೀವಿ. ಆಗ ಇಂಥ ನಮಗೆ ಇದೆಲ್ಲ ಅಪಘಾತ ಎಲ್ಲ ಆಗುತ್ತೆ. ಅದಕ್ಕೆ ಮಕ್ಕಳನ್ನೆಲ್ಲ ಹೋಗುವಾಗ ಇಂಥ ಜಾಗಕ್ಕೆ ತುಂಬ ನಿಧಾನವಾಗಿ ಹೋಗಿ. ನಮ್ಮ ಕೇರಳದಲ್ಲಿ ತುಂಬ ಟೂರಿಸ್ಟ್ ಪ್ಲೇಸ್ ಇದೆ. ಅದರಲ್ಲಿ ಒಂದಿದು ಚದುರಂಗ ಪಾರ ಅಂತ ಹೇಳ್ತಾರೆ. ಆಗ ಎಲ್ಲರೂ ಬರದೇ ಇರೋರು ಎಲ್ಲರೂ ಬಂದು ನೋಡಿ. ಮಕ್ಕಳನ್ನ ಕರ್ಕೊಬರ್ಬೇಡಿ, ಚಿಕ್ಕ ಮಕ್ಕಳಿದ್ರೆ ಕರ್ಕೊಬರಬೇಡಿ. ನೀವು ಬಂದರೂ ತುಂಬ ಜೋಪಾನವಾಗಿ ಇಲ್ಲೆಲ್ಲ ಇಳಿಬೇಕು. ಟ್ರಕ್ಕಿಂಗ್ ಎಲ್ಲ ಮಾಡಿ ಜೀಪಲ್ಲಿ ಎಲ್ಲ ಬರಲಿಕ್ಕೆ ತುಂಬ ಚೆಂದ ಇರುತ್ತೆ. ಅಲ್ಲಿಂದ ಎಲ್ಲರೂ ಇಲ್ಲಿ ಬಂದು ನೋಡ್ತಾ ಇದ್ವಿ. ಆ ಕಡೆ ಹೋಗಬೇಡಿ ಅಂತೇಳಿ ಎಲ್ಲರೂ ಬೈತಿದ್ರು. ನಾವು ಅಲ್ಲಿ ಸುಮಾರು ಫೋಟೋಸು ವೀಡಿಯೋಸ್ ಎಲ್ಲ ತುಂಬ ತೆಗೆದ್ವಿ. ತುಂಬ ಚೆಂದ ಇದೆ ನೋಡಲಿಕ್ಕೆ. ಗಾಳಿ ಎಲ್ಲ ಇರುತ್ತೆ ತುಂಬ. ಇಂಥ ಹೈಟ್ ಇರೋ ಜಾಗದಲ್ಲೆಲ್ಲ ಹೋಗಿ ನಿಂತರೆ ತುಂಬ ಗಾಳಿ ಎಲ್ಲ ಇರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದರು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದರ ನೆಕ್ಸ್ಟ್ ಬರೋ ವಿಡಿಯೋನು ಇದೇ ಥರ ಸಪೋರ್ಟ್ ಮಾಡಿ ನೋಡಿ ಎಲ್ಲರೂ. ಆಗ ಇನ್ನು ಒಳ್ಳೆ ವಿಡಿಯೋ ಹಾಕ್ತಾ ಇರ್ತೀನಿ ನೋಡಿ. ಬಂದವರು ಎಲ್ಲರೂ ಇಲ್ಲಿ ಮಾಸ್ಕ್ ಎಲ್ಲ ಹಾಕ್ಕೊಂಡಿದ್ದಾರೆ. ಅಷ್ಟೊಂದು ಧೂಳಿತ್ತು. ಆಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಬಾಯ್.